ಗೃಹಲಕ್ಷ್ಮಿಯರು ಎಲ್ಲರೂ ಕೂಡ ಗಮನಿಸಬೇಕಾದ ಮುಖ್ಯವಾದ ಮಾಹಿತಿ, ಗೃಹಲಕ್ಷ್ಮಿ 2,500 ರೂಪಾಯಿ ಹಣ ಬರುತ್ತೆ. ಇದ್ರ ಬಗ್ಗೆ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಸ್ವತಃ ಆದೇಶನ ಹೊರಡಿಸಿದ್ದಾರೆ. ಗೃಹಲಕ್ಷ್ಮಿ ಇನ್ ಮುಂದೆ 2,500 ಹಣ ಬರುತ್ತೆ. ಸೊ ಈ ಯೋಜನೆ ಹೆಸರು ಬಂದು ಪ್ಯಾರಿ ದೀದಿ ಅಂತ. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಅನ್ಕೊಬಹುದು ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಅಲ್ವಾ, ಇದೇನಿದು 2,500 ಕೊಡ್ತಾರಾ ಅಂತ. ಸೊ ನಿಮ್ಮೆಲ್ಲ ಡೌಟ್ಸ್ಗಳಿಗೂ ಕೂಡ ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೂಡ ಸಿಗುತ್ತೆ. ನೀವೇನಾದ್ರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು. ಪ್ರತಿ ತಿಂಗಳು ನಿಮಗೆ 2,500 ರೂಪಾಯಿ ಹಣ ಕೊಡ್ತಾರೆ. ಇಲ್ಲಿವರೆಗೂ ನಿಮಗೆ 15 ಕಂತಿನ ಹಣ ಬಂದಿದೆ ಅಂದ್ರೆ ಒಟ್ಟು 30,000 ರೂಪಾಯಿ ಹಣ ಬಂದಿದೆ. ಈಗ 16ನೇ ಕಂತಿನ ಹಣಕ್ಕೋಸ್ಕರ ಆಲ್ರೆಡಿ 1.5 ತಿಂಗಳು ಇಂದ ಕಾಯ್ತಾನೆ ಇದೀವಿ ಯಾವಾಗ ಬರುತ್ತೆ ಅಂತ. ಸೊ ಈ ಸಂದರ್ಭದಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಒಂದು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಹಣ ಇನ್ ಮುಂದೆ ನಿಮಗೆ 2,500 ಹಣ ಕೊಡ್ತಾರಂತೆ. ಹೌದಾ? ಹಾಗಿದ್ರೆ ನಿಜಾನ? ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ನೋಡಿ ವಿಡಿಯೋನ. ಇನ್ನು ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಎಲ್ಲಾ ಮಹಿಳೆಯರಿಗೂ ಬಂದು ತಲುಪಿದೆ ಅಂತ ಹೇಳಿದ್ದಾರೆ. 16ನೇ ಕಂತಿನ ಹಣದ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಏನಿದೆ, ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ಸರ್ಕಾರದ ಕಡೆಯಿಂದ ನಮ್ಮ CM ಸಿದ್ದರಾಮಯ್ಯ ಅವರಾಗಿರಬಹುದು, ಡಿ.ಕೆ. ಶಿವಕುಮಾರ್ ಆಗಿರಬಹುದು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರಬಹುದು, 16ನೇ ಕಂತಿನ ಹಣ ಈ ದಿನಕ್ಕೆ ಜಮೆ ಮಾಡ್ತೀನಿ ಅಂತ ಇಲ್ಲಿವರೆಗೂ ಕೂಡ ತಿಳಿಸಿಲ್ಲ. ಬಟ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಏನದು ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಹಾಕಬಹುದು ಅಂತ ಹೇಳಲಾಗ್ತಾ ಇದೆ. ಬಟ್ ಅವಾಗ ಹಾಕದೆ ಯಾಮಾರಿಸ್ತಾರ, ಇನ್ನೂ ಸ್ವಲ್ಪ ಲೇಟ್ ಆಗಬಹುದು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿ ಅಪ್ಡೇಟ್ ಸಿಕ್ಕಿಲ್ಲ. ಬಟ್ 14ನೇ ತಾರೀಕು ಮೇಲೆ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಬರಬಹುದು ಅಂತ ನಿರೀಕ್ಷೆ ಮಾಡಲಾಗಿದೆ. ಸೊ ಈಗ ಇನ್ನೊಂದು ವಿಚಾರ, ಗೃಹಲಕ್ಷ್ಮಿ ಹಣ ಏನು ಬರಬೇಕು 16ನೇ ಕಂತಿಂದು, ಅದು 2,500 ಕೊಡ್ತಾರ. ಈಗ ಪ್ಯಾರಿ ದೀದಿ ಯೋಜನೆ ನಮಗೆ ಅಪ್ಲಿಕೇಬಲ್ ಆಗುತ್ತಾ ಅಂತ ನೀವು ಕೇಳೋದಾದ್ರೆ, ನೋಡಿ, ಇದು ಪ್ಯಾರಿ ದೀದಿ ಅನ್ನೋದು ಒಂದು ಗೃಹಲಕ್ಷ್ಮಿನೇ. ಬಟ್ ಅದು ಹೆಸರು ಬಂದು ಗೃಹಲಕ್ಷ್ಮಿ ಅನ್ನೋದ್ರ ಬದಲು ಪ್ಯಾರಿ ದೀದಿ ಅಂತ ಕರೀತಾ ಇದ್ದಾರೆ. ಇದ್ರ ಪ್ರಕಾರ ಮಹಿಳೆಯರಿಗೆ 2,500 ಹಣನ ಕೊಡ್ತಾರೆ. ಆದ್ರೆ ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಡುವಂಥದ್ದಲ್ಲ. ದೆಹಲಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ವಾ, ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿರುವಂತಹ ಯೋಜನೆ ಆಗಿರುತ್ತೆ. ದೆಹಲಿಯಲ್ಲಿ ಇರುವಂತಹ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು 2,500 ರೂಪಾಯಿ ಹಣನ ನಾವು ಹಾಕ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಆದೇಶನ ಹೊರಡಿಸಿದ್ದಾರೆ. ಈಗ ನೋಡಿ, ದೆಹಲಿ ಚುನಾವಣೆಗೆ ಮುಂಚಿತವಾಗಿ ಪಕ್ಷದ ಪರವಾಗಿ ಒಂದಷ್ಟು ಪ್ರಚಾರ ಕಾರ್ಯಗಳನ್ನ ಮಾಡ್ಬೇಕಲ್ವಾ. ಸೊ ಅಂತ ಸಂದರ್ಭದಲ್ಲಿ ಮಹಿಳೆಯರಿಗೆ ಆರ್ಥಿಕವಾಗಿ ನೆರವು ಆಗಬೇಕು ಅನ್ನೋ ಗುರಿಯನ್ನು ಹೊಂದಿರುವಂತಹ ನಮ್ಮ ಕರ್ನಾಟಕ ಸರ್ಕಾರದ ಏನಿದೆ ಅದೇ ರೀತಿಯ ಯೋಜನೆಯನ್ನ ದೆಹಲಿಯಲ್ಲಿ ನಾವು ಜಾರಿಗೆ ತರ್ತೀವಿ. ಆ ಯೋಜನೆ ಹೆಸರು ಪ್ಯಾರಿ ದೀದಿ ಅಂತ ಇಡ್ತೀವಿ ಅಂತ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದಂತಹ ಹಿರಿಯ ಕಾಂಗ್ರೆಸ್ ಮುಖಂಡರಾದಂತಹ ಡಿ.ಕೆ. ಶಿವಕುಮಾರ್ ಅವರು ಸೋಮವಾರ ಅನಾವರಣಗೊಳಿಸಿದ್ದಾರೆ. ಸೊ ಈ ಯೋಜನೆ ಮುಖಾಂತರ ಯಾರು ಎಲಿಜಿಬಲ್ ಇರ್ತಾರೋ ಅಂತಹ ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ರೂಪಾಯಿ ಹಣನ ಹಾಕ್ತಾರೆ. ಸೇಮ್ ಗೃಹಲಕ್ಷ್ಮಿ ಯೋಜನೆ ರೀತಿಯಲ್ಲಿ ಅವರಿಗೂ ಕೂಡ ಆರ್ಥಿಕವಾಗಿ ಸಬಲೀಕರಣ ಆಗಬೇಕು, ಬೇರೆಯವ್ರ ಹತ್ರ ಕೈ ಚಾಚೋ ರೀತಿ ಇರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಯೋಜನೆಯನ್ನ ನಾವು ಜಾರಿಗೆ ತರ್ತೀವಿ ಅಂತ ಕರ್ನಾಟಕದ ನಮ್ಮ DCM ಅವರು ದೆಹಲಿಯಲ್ಲಿ ಘೋಷಣೆಯನ್ನ ಮಾಡಿದಾರಂತೆ. ಸೊ ದೆಹಲಿಯಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರ ರಚಿಸಬೇಕಲ್ವಾ. ಸೊ ಅದಕ್ಕೋಸ್ಕರ ಈ ರೀತಿಯ ಒಂದು ಕ್ರಮವನ್ನ ಜಾರಿಗೆ ತರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಏನಂತ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಇಂದು ನಾನು ಪ್ಯಾರಿ ದೀದಿ ಯೋಜನೆಗೆ ಚಾಲನೆ ನೀಡೋಕೋಸ್ಕರ ಇಲ್ಲಿವರೆಗೂ ಬಂದಿದ್ದೀನಿ. ದೆಹಲಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ. ನಾವು ಅಧಿಕಾರಕ್ಕೆ ಬಂದ ನಂತರ ಕರ್ನಾಟಕದಲ್ಲಿ ಹೇಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ 2,000 ರೂಪಾಯಿ ಹಣ ಕೊಡ್ತಾ ಇದೀವೋ ಅದೇ ರೀತಿ ದೆಹಲಿಯಲ್ಲಿ 2,500 ರೂಪಾಯಿ ಹಣನ ನೀಡ್ತೀವಿ. ಕರ್ನಾಟಕದಲ್ಲಿ ನಾವು 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದೀವಿ. 5 ಕೂಡ ಯಶಸ್ವಿಯಾಗಿ ನಡೀತಾ ಇದೆ. ಅದ್ರ ಜೊತೆಗೆ ನಾವಿವಾಗ ಒಂದಷ್ಟು ಕಲ್ಯಾಣ ಕಾರ್ಯಕ್ರಮಗಳನ್ನ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ದೆಹಲಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಂದ್ರೆ 2,500 ರೂಪಾಯಿ ಹಣದು ಕೊಡೋದು ಕನ್ಫರ್ಮ್ ಆಗಿರುತ್ತೆ. ಕರ್ನಾಟಕದಲ್ಲಿ ಮೊದಲನೇ ಸಭೆಯಲ್ಲಿ, ಸಚಿವ ಸಂಪುಟ ಸಭೆಯಲ್ಲೇ ನಾವು ಫೈನಲ್ ಮಾಡಿಬಿಟ್ಟು ಇದನ್ನೆಲ್ಲ ನಾವು ಕೊಡ್ತೀವಿ ಅಂತ ಘೋಷಣೆ ಮಾಡಿಸ್ಬಿಟ್ಟು ಅದೇ ರೀತಿಯಾಗಿ ದೆಹಲಿಯಲ್ಲೂ ಕೂಡ ನಾವು ಮಾಡ್ತೀವಿ. ನಾವು ಕೊಟ್ಟಿರೋ ಭರವಸೆಗಳನ್ನ ನಾವು ಯಾವತ್ತೂ ತಪ್ಪೋದಿಲ್ಲ, ಎಲ್ಲ ಕೂಡ ಕಂಟಿನ್ಯೂ ಆಗಿ ಕರೆಕ್ಟ್ ಆಗಿ ನಡ್ಕೊಂಡು ಹೋಗುತ್ತೆ ಅಂತ ತಿಳಿಸಿದ್ದಾರೆ. ಸೊ ಕರ್ನಾಟಕದಲ್ಲಿ ಇದು ಯಾವ ರೀತಿ ಯಶಸ್ವಿಯಾಗಿದೆ ಅದನ್ನು ಕೂಡ ಹೇಳಿದ್ದಾರೆ. ಇನ್ನು ಪ್ಯಾರಿ ದೀದಿ ಯೋಜನೆ ಏನಿದೆ ಅದು ದೆಹಲಿಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಆಗಿದೆ ಅಂತಾನೆ ಹೇಳಬಹುದು. ಇದು ಏನಕ್ಕೆ ಈ ಥರ ಮಾಡಿದ್ದಾರೆ ಅಂದರೆ ಮಹಿಳಾ ಮತದಾರರ ಸಂಪರ್ಕ ಸಾಧಿಸೋಕ್ಕೋಸ್ಕರ. ಅದರಲ್ಲೂ ಕೂಡ ಹೆಚ್ಚಿನದಾಗಿ ಮಹಿಳೆಯರುಗಳನ್ನ ತಮ್ಮ ಕಡೆ ವೋಟ್ ಹಾಕೋದಿಕ್ಕೆ ಸೆಳೆಯೋದಿಕ್ಕೆ ಈ ರೀತಿಯಾಗಿ ಒಂದು ಪ್ರಣಾಳಿಕೆಯನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಇನ್ನೊಂದು ಕಡೆ ಮಹಿಳೆಯರು ಕಷ್ಟಪಡ್ತಿರ್ತಾರಲ್ವ, ಸೊ ಅವ್ರಿಗೆ ಸಹಾಯ ಆಗಲಿ ಅಂತ ಕೂಡ ಈ ಯೋಜನೆನ ಜಾರಿಗೆ ತರ್ತೀವಿ ಅಂತ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಮಹಿಳೆಯರಿಗೆ, ದೆಹಲಿಯಲ್ಲೂ ಕೂಡ ಮಹಿಳೆಯರಿಗೆ ಮೊದಲನೇ ಆದ್ಯತೆ ಕೊಡ್ತಾ ಇದೆ ಅಂತಾನೆ ಹೇಳಬಹುದು. ಇದಿಷ್ಟು ಗೃಹಲಕ್ಷ್ಮಿ 2,500 ರೂಪಾಯಿ ಹಣ ಕೊಡೋದ್ರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ಗೋಸ್ಕರ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.